100% ಸುಧಾಕರೇ ಗೆಲ್ತಾರೆ ಅಂತ ನಮ್ಮ ಅಭಿಪ್ರಾಯ ಇದೆ. ಸಿದ್ದರಾಮಯ್ಯನವರು ಏನು ನಮ್ಮ ಚಿಕ್ಕಬಳ್ಳಾಪುರ ಮಾಡಕ್ ಬರೋದಿಲ್ಲ, ಅವರು ಮಾಡೋದೇ ಇಲ್ಲ ಸರ್. ನಮ್ಮ ಚಿಕ್ಕಬಳ್ಳಾಪುರ ಅವ್ರಿಗೆ ನಮ್ಮ ಪರಿಚಯನೇ ಇಲ್ಲ ಸರ್. ನಮ್ಮ ಕೇಳಬೇಕಾಯ್ತು, ನಮ್ಮ ಬಿಜೆಪಿ ಸರ್ಕಾರ ಕೆಲಸ ಮಾಡ್ದಂಗೆ ಯಾವ ಸರ್ಕಾರನೂ ಮಾಡಿಲ್ಲ. ಪ್ರದೀಪ್ ಈಶ್ವರ್ ಅವರು MLA ಆಗಿ ಮಾಡ್ಕೊಡ್ತಾ ಇದಾರೆ, ಏನು ಒಂದು ನಯ ಪೈಸೆ ಅನುಕೂಲ ಇಲ್ಲ. ಸುಮ್ಮನೆ ಬೂಟಾಟಿಕೆ ಮಾಡ್ಕೊಂಡು ಸುಮ್ಮನೆ ಇದು ಮಾಡ್ಕೊಂಡು ಹೋಗ್ತಾ ಇದಾರೆ ವಿನ ಏನು ಕೆಲಸ ಮಾಡಿ. ಸಿದ್ದರಾಮಯ್ಯ ಅದೇ ನಮ್ಮ ಒಡವೆನ ಈಗ ಕೀಳ್ತಾ ಇದಾರೆ, ಈಗ ಕೊಡ್ತಾ ಇದಾರೆ ಅಷ್ಟೇ. ಏನು ಅವರು ಕೈ ತುಂಬ ಮನೆ ತುಂಬ ತಗೊಂಬಂದು ಕೊಡ್ತಾ ಇದಾರೆ ಕೇಳಿ. 95% ಎಲ್ಲ ಕಂಪ್ಲೀಟು ದಳ ಬಿಜೆಪಿ ಎರಡರಲ್ಲಿ ಇದ್ದಾರೆ. ಅದು ಮೋದಿ ಸರ್ಕಾರ ಬರ್ಲಿಲ್ಲ ಅಂತಂದ್ರೆ ಬ್ರಿಟಿಷ್ ಸರ್ಕಾರ ಆದಂಗೆ ಆಗೋಗ್ಬಿಡ್ತದೆ ಅಂತ ನನಗೆ ಗೊತ್ತಾಗ್ತೈತೆ. ನಮಸ್ತೆ ವೀಕ್ಷಕರೇ, ನಾನೀಗ ಚಿಕ್ಕಬಳ್ಳಾಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದೇನೆ. ಇಲ್ಲಿನ ಅಣಕನೂರಿನಲ್ಲಿದ್ದೇನೆ. ಇಲ್ಲಿನ ರೈತರೊಬ್ಬರನ್ನು ಮಾತಾಡ್ಸೋಣ. ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಗ್ಗೆ, ಹಾಗೇನೆ ಏನು ಚುನಾವಣೆ ಇನ್ನೇನು ಕೆಲ ದಿನಗಳ ನಂತರ ಚುನಾವಣೆ ಬರ್ತಾ ಇದೆ, ಆ ನಿಟ್ಟಿನಲ್ಲಿ ಯಾರು ಇಲ್ಲಿನ MP ಆಗಬೇಕು ಅನ್ನೋದ್ರ ಬಗ್ಗೆ ಕೇಳ್ತಾ ಹೋಗೋಣ. ಸರ್, ಮೊದಲಾಗಿ ನಮಸ್ತೆ. ಹೇಗೆ ನಡೀತಾ ಇದೆ ವ್ಯವಸಾಯ ಎಲ್ಲ? ಸರ್, ವ್ಯವಸಾಯ ಚೆನ್ನಾಗಿ ನಡೀತಾ ಇದೆ ಸರ್. ನಮ್ಮ ಸುಧಾಕರ್ ಕಡೆ ಬಂದಮೇಲೆ ನಮಗೆ ಕೆರೆಗಳಿಗೆಲ್ಲ ನೀರು ಬಿಟ್ಟರು, ಎಲ್ಲ ಚೆನ್ನಾಗಿ ಬಂದು. ನಮ್ಮ ಬಿಜೆಪಿ ಸರ್ಕಾರ ಕೆಲಸ ಮಾಡ್ದಂಗೆ ಯಾವ ಸರ್ಕಾರನೂ ಮಾಡಿಲ್ಲ ಸರ್ ನಮಗೆ. ಓಕೆ, ಹಾಗಿದ್ರೆ ಈಗ MP ಆಗಿ ಬಿಜೆಪಿಯಿಂದ ಇವರು ಸುಧಾಕರ್ ಅವರು ಆಯ್ಕೆ ಆಗಬೇಕು ಅಂತ ಆಯ್ಕೆ ಆಗ್ಬೇಕಂದ್ರೆ ನಮ್ಗೆ ಅಭಿಪ್ರಾಯ ಐತೆ. ಸುಧಾಕರ್ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಇಂಪ್ರೂವ್ಮೆಂಟ್, ನಮ್ಮ ಚಿಕ್ಕ ಬೆಂಗಳೂರು ಮಾಡಬೇಕು ಅಂತ ನಮ್ಮ ಸುಧಾಕರ್ ಅವ್ರಿಗೆ ಅಷ್ಟು ಬೆಂಬಲ ಇತ್ತು. ಅದೇ ಕಿಡಿಗೇಡಿಗಳಿಂದ ಪ್ರಾಬ್ಲಮ್ ಆಗಿಬಿಟ್ಟು ನಮಗೆ ಸುಧಾಕರ್ಗೆ ಸೋಲೋದಕ್ಕೆ ಕಾರಣ ಆಯ್ತು ಅಷ್ಟೇ ವಿನಃ ಆದರೆ ಯಾವುದೇ ಅವರು ತಪ್ಪುಗಳು ಮಾಡಿಲ್ಲ, ಏನಿಲ್ಲ. ನಾವು ಅಣಕನೂರು ಗ್ರಾಮಸ್ಥರು, ಆದರೆ ಸುತ್ತಮುತ್ತ ಹಳ್ಳಿಗಳೆಲ್ಲ ನಾವು ಸುತ್ತು ಕಡೆ ನೋಡಿದ್ದೀರಿ. ಎಲ್ಲ ಕಡೆ ನೋಡಿದ್ರು ಸಹ ಅದೇ ನಮಗೆ ಅದೇ ಇದಾಗೈತೆ ಸರ್ ನಮಗೆ. ಓಕೆ, ಸೊ ಹಾಗಿದ್ರೆ ಇಲ್ಲಿ ಸುಧಾಕರ್ ಅವರು ಗೆಲ್ಬೇಕು ಅಂತ ಹೇಳ್ತೀರಾ? ಸುಧಾಕರೇ 100% ಸುಧಾಕರೇ ಗೆಲ್ತಾರೆ ಅಂತ ನಮ್ಮ ಅಭಿಪ್ರಾಯ ಐತೆ. ಎಲ್ಲ ಕಡೆನೂ ಫಾಲೋ ಮಾಡಿದ್ದೀರಿ. ಎಲ್ಲ ಕಡೆನೂ ಫಾಲೋ ಮಾಡಿದಾಗ ನಾವು ಒಂದು ಇದರಲ್ಲಿ ನೋಡ್ತಾ ಇದ್ದೀರಿ. ಆದರೆ ರೈತರ ಬಗ್ಗೆ ಪ್ರತಿಯೊಂದು ಬಗ್ಗೆನೂ ಒಂದು ಆಸ್ಪತ್ರೆಗಳಿಂದ ಹಿಡಿದು ಒಂದು ಪ್ರತಿಯೊಂದು ನಮ್ಮ ಚಿಕ್ಕಬಳ್ಳಾಪುರ ಸುಧಾಕರ್ ಇದ್ದಾಗ ಪೊಲೀಸ್ ಸ್ಟೇಷನ್ ನಮ್ಮ ಚಿಕ್ಕಬಳ್ಳಾಪುರ ಅಷ್ಟೇ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಂಡಿದ್ರು. ಅದೇ ನಮ್ಮ ಚಿಕ್ಕಬಳ್ಳಾಪುರ ಇವತ್ತು ಕೇಳಬೇಕಾದ್ರೆ ಅಡ್ಡಾದಡ್ಡಿ ಎಲ್ಲ ತಿರುಗ್ತಾ ಇದ್ದಾರೆ. ಆದರೆ ಪೊಲೀಸ್ನವರಾಗಲಿ ಇನ್ನೊಬ್ಬರಾಗಲಿ ಯಾರು ಶಿಸ್ತಿಲ್ದಂಗೆ ಆಗ್ಬಿಟ್ಟಿದೆ ಸರ್ ನಮ್ಮ ಚಿಕ್ಕಬಳ್ಳಾಪುರ. ಓಕೆ, ನೀವು ಪ್ರತಿದಿನ ಬಿಸಿಲಲ್ಲಿ ಇರ್ತೀರಾ, ಬನ್ನಿ ಈಗ ಸ್ವಲ್ಪ ನೆರಳಿಗೆ ಹೋಗೋಣ ಹಾಗೆ ಮಾತಾಡ್ಕೊಂತ. ಏನೀಗ ರಕ್ಷಾರಾಮಯ್ಯ ಅವರು ಇದ್ದಾರೆ ಕಾಂಗ್ರೆಸ್ನಿಂದ, ಅವ್ರ ಬಗ್ಗೆ ಏನು ಹೇಳ್ತೀರಾ? ರಕ್ಷಾರಾಮಯ್ಯನವರು ಏನು ನಮ್ಮ ಚಿಕ್ಕಬಳ್ಳಾಪುರ ಮಾಡಕ್ ಬರೋದಿಲ್ಲ, ಅವರು ಮಾಡೋದೇ ಇಲ್ಲ. ಯಾಕಂತಂದ್ರೆ ನಮ್ಮ ಸುಧಾಕರ್ ಇದ್ದಾಗ ಯಾವುದೇ ಆಗಲಿ ಕೇಂದ್ರ ಸರ್ಕಾರ ಇಲ್ಲೂ ಎರಡೂ ಒಂದೇ ಇದ್ದರೆ ಮಾತ್ರ ಕೆಲಸ ನಡೀತದೆ. ಅಲ್ಲೊಂದು ಸರ್ಕಾರ ಇಲ್ಲೊಂದು ಸರ್ಕಾರ ಇದ್ದರೆ ಯಾವುದೇ ಕಾರಣಕ್ಕೆ ನಡೆಯೋದಿಲ್ಲ ಸರ್ ಅದು. ಓಕೆ, ಸೊ ಅಲ್ಲಿಗೆ ರಕ್ಷಾರಾಮಯ್ಯ ಅವರು ನಿಮಗೆ ಏನು ಇಲ್ಲಿನ ಏನು ಸ್ಪರ್ಧಿಯಾಗಿದ್ದಾರೆ ಲೋಕಸಭಾ ಚುನಾವಣೆಗೆ, ಅದು ಬಿಟ್ಟರೆ ವ್ಯಕ್ತಿಗತವಾಗಿ ಇಲ್ಲಿಗೆ ಅಂದರೆ ನಿಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಎಷ್ಟು ಮಟ್ಟಿಗೆ ಚಿರಪರಿಚಿತ ಅಂತ? ಸರ್, ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅವ್ರಿಗೆ ನಮ್ಮ ಪರಿಚಯನೇ ಇಲ್ಲ ಸರ್. ನಮ್ಮ ಕೇಳಬೇಕಾಯ್ತು, ಅವರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಈಗ ನಾವು ನೋಡೇ ಇಲ್ಲ. ಯಾವಾಗ ಬಂದಿದ್ದ ಚಿಕ್ಕಬಳ್ಳಾಪುರದಲ್ಲಿ ಓಡಾಡ್ಕೊಂಡೋಗಿದ್ದಾರೆ. ಅದೇ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಎಲ್ಲಿ ಓಡಾಡಿಲ್ಲ. ಅವರು ನಮಗೆ ಅಭಿಪ್ರಾಯನೇ ಇಲ್ಲ. ಓಕೆ, ಸೊ ಈಗ BJP ಮತ್ತು JDS ಮೈತ್ರಿ ಆಗಿದೆ. ಈ ಮೈತ್ರಿ ಬಗ್ಗೆ ವಿಶೇಷವಾಗಿ ಏನು ಹೇಳ್ತೀರಾ ಸರ್? ಇದು ಕುಮಾರಸ್ವಾಮಿ ಅವರು ನಮ್ಮ ಚಿಕ್ಕಬಳ್ಳಾಪುರ ಆದಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ನಮ್ಮ ಜಿಲ್ಲೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಕೇಳಬೇಕಾದ್ರೆ ಇದೆಲ್ಲ ಇದೆ ನಮಗೆ. ಕುಮಾರಸ್ವಾಮಿ ಅವರು ಭಾರಿ ಒಳ್ಳೆಯವರು. ಅದೇನು ನಾವು ಬಗ್ಗೆ ರೈತರ ಬಗ್ಗೆ ಅಂದರೆ ರೈತನ ಮಗ ಕುಮಾರಸ್ವಾಮಿ. ಕೇಳಬೇಕಾಯ್ತೆ ಸುಧಾಕರ್ ಅವರು ರೈತನ ಮಗನೇ, ಇನ್ನೇನು ಬೇರೆ ಅಲ್ಲ. ಅವರು ಬೇರೆ ಕಡೆಯಿಂದ ಬಂದು ನಮ್ಮ ಚಿಕ್ಕಬಳ್ಳಾಪುರ ಬೇಕಾದ ನಮ್ಮ ಚಿಕ್ಕ ಬೆಂಗಳೂರು ಮಾಡಬೇಕು ಅಂತ ಹೂವಿನ ವ್ಯಾಪಾರಕ್ಕಾಗಲಿ ಇನ್ನೊಂದಕ್ಕಾಗಲಿ ತರಕಾರಿಕ್ಕಾಗಲಿ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಗೆ. ಎಲ್ಲ ಕೇಳಬೇಕಾದ್ರೆ ನಾವು ಅಷ್ಟು ಕೇಳಬಲ್ಲೆ. ಎಸ್, ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಬನ್ನಿ, ಸಾಕಷ್ಟು ಅಂದರೆ ಬೆಳೆಗಳನ್ನು ಬೆಳಿತೀರಾ. ಅದೇ ರೀತಿ ಏನು ಹೂವಿನ ಬೆಳೆಗಳನ್ನು ಸಾಕಷ್ಟು ಅಂದರೆ ಹೂವು ಕೂಡ ಸಾಕಷ್ಟು ಬೆಳಿತೀರಾ. ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ನಿಮ್ಮ ಪ್ರಕಾರ ಯಾವ ಸರ್ಕಾರ ಹೆಚ್ಚಾಗಿ ಅನುಕೂಲ ಮಾಡಿಕೊಡುತ್ತೆ? ನೀರಾವರಿ ಇರ್ಬೋದು, ಎಲ್ಲ ವಿಚಾರವಾಗಿ ಯಾರು ಹೆಚ್ಚಾಗಿ ಅನುಕೂಲ ಮಾಡಿಕೊಡ್ತಾರೆ ಅಂತ ಅನಿಸುತ್ತೆ? ಹಿಂದಿನ ಸರ್ಕಾರನೋ ಈಗಿರುವಂಥ ಕಾಂಗ್ರೆಸ್ ಸರ್ಕಾರ? ಈಗ ಸರ್ಕಾರ ಕೇಳಬೇಕಾದ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಸುಧಾಕರ್ ಬಂದ ಮೇಲೆ ಅವರು ಮಾಡ್ದಂಗೆ ಇವರು ಮಾಡಿಲ್ಲ, MLAನೂ ಮಾಡಿಲ್ಲ. ಮೊದಲಿಗೆ ಕುಮಾರಸ್ವಾಮಿ ಅವರು ಇದ್ದಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರು. ಆದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಇದ್ದಾಗ ಅವರು ಮಾತ್ರ ರೇಣುಕಾ ರಾಜೇಂದ್ರನ್ ಇದ್ದರು, ಅವ್ರು ಸ್ವಲ್ಪ ಮಾಡಿದ್ರಷ್ಟೇ. ಅಷ್ಟು ಬಿಟ್ಟರೆ ಇನ್ನು MLAನೂ ಮಾಡಿಲ್ಲ ಸರ್ ಕೇಳಬೇಕಾದ್ರೆ. ಓಕೆ, ಅದೇ ಹಿಂದೆ ಸುಧಾಕರ್ ಅವರು ಕಾಂಗ್ರೆಸ್ಸಲ್ಲಿದ್ದರು.
ಆ ಸಂದರ್ಭದಲ್ಲಿ ಕೆಲಸಗಳನ್ನು ಮಾಡಿದ್ರಾ ಹೇಗೆ? ಆ ಸಂದರ್ಭ ಅವಾಗಿಂದನೂ ಮಾಡ್ಕೊಂಡು ಬಂದಿದ್ದಾರಾ? ಮಾಡ್ಕೊಂಡು ಬಂದಿದ್ದಾರೆ ಸುಧಾಕರ್ ಅವರು. ಇದರಲ್ಲಿ ಕಾಂಗ್ರೆಸ್ಸಲ್ಲಿ ಇದ್ರೂ ನಮ್ಮ ಚಿಕ್ಕಬಳ್ಳಾಪುರ ಅಷ್ಟೇ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಹಳ್ಳಿಗಳು, ಪ್ರತಿಯೊಂದು ರಸ್ತೆ, ಇನ್ನೊಂದು ಮತ್ತೊಂದು, ಪ್ರತಿಯೊಂದು ಹಳ್ಳಿಗೂ ಹೋಗ್ರಿ ಎಷ್ಟು ರಸ್ತೆಗಳು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಎಲ್ಲ. ಎಲ್ಲರೂ ಇದು ಬಚ್ಚಿಡೆ ಮಾತೇನಿಲ್ಲ, ಅಷ್ಟು ಇದಾಗಲು ಮಾಡಿದ್ದಾರೆ ಸರ್ ನಮಗೆ. ಓಕೆ, ಈಗ ಏನು ಕಳೆದ ಚುನಾವಣೆಯಲ್ಲಿ ಏನು ಡಾಕ್ಟರ್ ಸುಧಾಕರ್ ವಿರುದ್ಧವಾಗಿ ಪ್ರದೀಪ್ ಈಶ್ವರ್ ಅವರು ಗೆಲ್ತಾರೆ. ಸೊ ಗೆದ್ದು ಈಗ MLA ಆಗಿ ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರಾ ನಿಮ್ಮ ಕ್ಷೇತ್ರಕ್ಕೆ? ಏನು ಮಾಡಿಲ್ಲ ಸರ್. ಈಗ ನಮ್ಮ ಒಂದು ಹಳ್ಳಿಗೆ ಬಂದಿಲ್ಲ, ಸರಿಯಾಗಿ ಹಳ್ಳಿಗೆ ಬಂದಿಲ್ಲ, ಯಾವ ಕೆಲಸಗಳು ಮಾಡಿಲ್ಲ, ಏನಿಲ್ಲ. ಅವರು ಏನೋ ಸುಮ್ಮನೆ ಬೂಟಾಟಿಕೆಯಲ್ಲಿ ಒಂದು ಇದರಲ್ಲಿ ಬೂಟಾಟಿಕೆಯಲ್ಲಿ ಒದ್ದಾಡ್ಕೊಂಡು ಓದ್ತಾ ಇದ್ದಾರೆ ವಿನ ಯಾವುದೇ ಒಂದು ಕೆಲಸ ಒಂದು ಹಳ್ಳಿಗಾಗಲಿ, ಒಂದು ದೇವಸ್ಥಾನಕ್ಕಾಗಲಿ. ನಾವು ಸುಧಾಕರ್ ಪ್ರತಿಯೊಂದು ಹಳ್ಳಿಗೂ, ದೇವಸ್ಥಾನಕ್ಕೂ, ಒಂದು ಬಡ ಮಕ್ಕಳಿಗೂ, ಪ್ರತಿಯೊಂದು ಎಲ್ಲ ಕಡೆನೂ ಓಡಾಡ್ತಾ ಇದ್ರು. ಆದರೆ ಇವರು ಒಂದು ಹಳ್ಳಿಗೂ ಬಂದಿಲ್ಲ. ಏನೋ ಯಾವಾಗ ಒಂದು ಕಡೆ ಬರ್ತಾರೆ, ಒಂದು ಕಡೆ ಹೊರಟೋಗ್ತಾ ಇದ್ದಾರೆ ಅಷ್ಟೇ. ಎಲ್ಲಿ ಏನು ಕೆಲಸಗಳು ಮಾಡಿಲ್ಲ. ಓಕೆ, ಇನ್ನು ನೀವು ಯಾವ್ಯಾವ ಥರ ಹೂ ಬೆಳೆದಿದ್ದೀರಾ ಇಲ್ಲಿ? ಹೂವಿನ ಬೆಳೆ ಬಿಟ್ಟು ಬೇರೆ ಏನಾದರೂ ಬೆಳೀತಾ ಇದ್ದೀರಾ ಹೇಗೆ? ಮತ್ತು ಸದ್ಯದ ಮಟ್ಟಿಗೆ ಏನು ಯಾವ ರೀತಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗಿದೆ? ಅಂದರೆ ಏನು ನಿಮಗೆ ಪೂರಕವಾಗಿ ಮಾರುಕಟ್ಟೆ ದರ ಏನಾದರೂ ಚೆನ್ನಾಗಿ ಸಿಗ್ತಿದೆಯಾ? ಪರವಾಗಿಲ್ಲ ಸರ್. ಸುಧಾಕರ್ ಇದ್ದಾಗ ನಮಗೆ ಒಂದು APMC ಮಾರ್ಕೆಟ್ ಮಾಡಿಕೊಡ್ತೀರಿ ಅಂತ ಕೇಳಿದ್ರು. ಅಷ್ಟೊತ್ತರೊಳಗೆ ಮಾಡಬೇಕಾದ್ರೆ ಕಾರಣಾಂತರವಾಗಿ ಇವರು ಕಿಡಿಗೇಡಿಗಳಿಂದ ಹೆಚ್ಚು ಕಡಿಮೆ ಆಗಿಬಿಟ್ಟು ನಮಗೆ ಹೂವಿನ ಮಾರ್ಕೆಟ್ ಕೂಡ ಹೆಚ್ಚು ಕಡಿಮೆ ಮಾಡಿಬಿಟ್ರು. ಸುಧಾಕರ್ ಗೆದ್ದಿದ್ದು ನಮ್ಗೆ ಹೂವಿನ ಮಾರ್ಕೆಟ್ ಆದರೂ ಇವತ್ತು ನಮ್ಮ ಚಿಕ್ಕ ಬೆಂಗಳೂರು ಆಗೋಗ್ಬಿಡ್ತಾ ಇತ್ತು ನಮ್ಮ ಚಿಕ್ಕಬಳ್ಳಾಪುರ ಕೇಳಬೇಕಾದ್ರೆ. ಅದು ಎಮ್ಮೆ ಬಗ್ಗೆ ನನಗೆ ಜಾಸ್ತಿ ಅಭಿಪ್ರಾಯ ಐತೆ. ಓಕೆ, ಈಗೆಲ್ಲ ಬೆಳೆಗಾಲ ಇದು ಏನು ಹೂವಿನ ಬೆಲೆ ಎಲ್ಲ ಓಕೆನಾ ಅಂತ? ಈಗ ಪರವಾಗಿಲ್ಲ ಸರ್. ಒಂದು ಟೈಮ್ ಬರ್ತಾ ಇದೆ, ಒಂದು ಟೈಮ್ ಇಲ್ಲ. ಬೇರೆ ಕಡೆ ಪಾರ್ಸಲ್ ಕಳಿಸ್ತಾ ಇಲ್ಲ ಹೆಚ್ಚಾಗಿ ಈಗ. ಆದರೆ ಯಾವುದೇ ಕಾರಣಕ್ಕೆ ನಮಗೆ ಅನುಕೂಲ ಇಲ್ಲ ಸರ್ ಈಗ. ಓಕೆ ಸರಿ, ಈಗ ಏನು ಪ್ರದೀಪ್ ಈಶ್ವರ್ ಅವರು MLA ಆಗಿ ಆದರೆ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ? ಏನು ಒಂದು ನಯ ಪೈಸೆ ಅನುಕೂಲ ಇಲ್ಲ. ಸುಮ್ಮನೆ ಬೂಟಾಟಿಕೆ ಮಾಡಿಕೊಂಡು ಸುಮ್ಮನೆ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ವಿನ ಏನು ಕೆಲಸ ಮಾಡಿ. ಕ್ಷೇತ್ರದಲ್ಲೂ ಕೆಲಸ ಏನಾದ್ರು ಮಾಡ್ತಾ ಇದ್ದೀರಾ? ಯಾವ ಕ್ಷೇತ್ರದಲ್ಲಿನೂ ಮಾಡ್ತಾ ಇಲ್ಲ. ಕೇಳಬೇಕಾದ್ರೆ ನಮ್ಮ ಚಿಕ್ಕಬಳ್ಳಾಪುರ ಸುಧಾಕರ್ ಮಾಡ್ದಂಗೆ ಯಾವ ಕ್ಷೇತ್ರದಲ್ಲೂ ಮಾಡಿಲ್ಲ. ಓಕೆ, ಇನ್ನು ಹಿಂದಿನ ಸಂಸದರು BN ಬಚ್ಚೇಗೌಡರು ಇದ್ರು. 5 ವರ್ಷಗಳ ಕಾಲ ಈಗ ಪೂರ್ಣವಾಗಿದೆ. ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ BN ಬಚ್ಚೇಗೌಡರು ಹೇಗೆ ನಿಮ್ಮ MP ಆಗಿ ಹೇಗೆ ಕ್ಷೇತ್ರದ ಪರವಾಗಿ ಕೆಲಸಗಳನ್ನು ಮಾಡ್ತಾ ಇದ್ರ? ಬಚ್ಚೇಗೌಡರು ಮಾಡೋದಕ್ಕೆ ಅಲ್ಲಿ ಕೇಂದ್ರ ಸರ್ಕಾರದಿಂದ ಏನು MA ಬರಲಿಲ್ಲ. ಅವರು ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ದರು. ಆದರೆ ಅವ್ರು ಮಾಡೋದಕ್ಕೆ ಏನು ಇವರು ಅನಾನುಕೂಲ ಏನು ಕೊಡಲಿಲ್ಲ. ಅವ್ರಿಗೆ ಕೈಯಲ್ಲಿ ಹಿಡಿದಿದ್ದು ಇವಾಗ ತಂದೆ ಮಗ ಇಬ್ಬರು ಒಂದಾದರೆ ಏನನ್ನು ಮಾಡ್ಬೋದು. ಅದೇ ಮಗ ಒಂದಕ್ಕೂ ತಂದೆ ಒಂದು ಕಡೆ ಆದರೆ ಏನು ಕೆಲಸ ಮಾಡೋಕ್ಕತ್ತದ ಕೇಳಿ ನೀವೇ. ಓಕೆ, ಈಗ ಅವರು ಶರತ್ ಬಚ್ಚೇಗೌಡರು MLA ಆಗಿದ್ದಾರೆ ಹೊಸಕೋಟೆಗೆ. ಈಗ ಇವರು BN ಬಚ್ಚೇಗೌಡರು BJPಯನ್ನು ಅಂದರೆ ತೊರೆದಿದ್ದಾರೆ, ಅಂದರೆ ಅಲ್ಲಿಂದ ಏನು ಹೊರಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರೀಗ ಕಾಂಗ್ರೆಸ್ಸಿಗೆ ಅಂದರೆ ಮಗನ ಪಕ್ಷಕ್ಕೆ ಸಪೋರ್ಟ್ ಮಾಡೋ ಸಾಧ್ಯತೆ ಇದೆ. ಆದರೆ ಅವರು ಸಂಸದರಾಗಿ ಇಲ್ಲಿವರೆಗೆ ಏನು ನಿಮ್ಮ ಕ್ಷೇತ್ರಕ್ಕೆ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡ್ದಂಗೆ, ನಿರೀಕ್ಷೆ ಮಾಡ್ದಂಗೆ ಕೆಲಸಗಳನ್ನು ಮಾಡ್ತಾ ಇದ್ರ ಅಂತ? ಇಲ್ಲ, ಏನು ಕೆಲಸ ಮಾಡಿಲ್ಲ, ಯಾವ ಕೆಲಸಗಳು ಮಾಡಿಲ್ಲ ಸರ್. ಓಕೆ, ಈಗ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರೋದಾದ್ರೆ ಏನು ನಿಮಗೆ ಪೂರಕವಾಗಿದೆಯಾ? ಅಂದರೆ ಏನು ರೈತರಿಗಿರ್ಬೋದು ಅಥವಾ ಒಟ್ಟಾರೆಯಾಗಿ ನೋಡೋಕೆ ಹೋದ್ರೆ ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ? ರಾಜ್ಯ ಸರ್ಕಾರ, ಮೋದಿ ಸರ್ಕಾರ ನಮ್ಮ ಇದನ್ನೇ ಕಾಪಾಡ್ತಾ ಇದ್ದಾರೆ, ನಮ್ಮ ಭಾರತನೇ ಕಾಪಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಅವರು ಬಂದಿದೆ ಇಷ್ಟೊತ್ತಿಗೆ ಕಾಂಗ್ರೆಸ್ನು ಬೇರೆ ದೇಶಗಳಿಗೆ ಮಾರ್ಕೊಂಡ್ಬಿಡ್ತಾ ಇದ್ರು. ಇದು ಸತ್ಯವಾಗಿ ಕೇಳ್ತಾ ಇದ್ದೀನಿ ನಾನು. ಅಲ್ಲ, ಈಗ ನಾ ಕೇಳ್ತಿರೋದು ಕರ್ನಾಟಕ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ವಿಚಾರವಾಗಿ. ಕಾಂಗ್ರೆಸ್ ಸಿದ್ದರಾಮಯ್ಯ ಅದೇ ನಮ್ಮ ಒಡವೆನ ಈಗ ಕೀಳ್ತಾ ಇದ್ದಾರೆ, ಈಗ ಕೊಡ್ತಾ ಇದ್ದಾರೆ ಅಷ್ಟೇ. ಏನು ಅವರು ಕೈ ತುಂಬ ಮನೆ ತುಂಬ ತಗೊಂಬಂದು ಕೊಡ್ತಾ ಇದ್ದಾರೆ ಕೇಳಿ. ಯಾವುದೇ ಇವಾಗ ಪಂಪ್ ಸೆಟ್ಗೆ ಇವಾಗ ಕರೆಂಟ್ ಚಾರ್ಜ್ಗಳು ಅವೆಲ್ಲ ಬರ್ತಾ ಇದೆ ಅಂದ್ಕೊಳ್ಳಿ. ಇವಾಗ ಏನು ಬಂದ್ರೂ ಇವಾಗ ನಮ್ಮ ದುಡ್ಡು ಈಗ ಟ್ಯಾಕ್ಸ್ ಹಾಕ್ತಾರೆ, ಇನ್ನೊಂದು ಕಡೆ ಇದು ಮಾಡ್ತಾ ಇದ್ದಾರೆ. ಏನು ಅವ್ರ ಮನೆಗಳಿಂದ ತಗೊಂಬಂದು ಕೊಡ್ತಾ ಇದ್ದಾರೆ ಸರ್ ಕೇಳಿ ನೀವೇ. ಓಕೆ, ಸೊ ಹಾಗಿದ್ರೆ ಏನು ಈ ಯೋಜನೆಗಳು ಏನು ಜಾರಿಗೊಳಿಸಿದ್ರು, 5 ಗ್ಯಾರಂಟಿ ಯೋಜನೆಗಳು, ಇದರಿಂದ ಬಡವರಿಗೆ ಅನುಕೂಲ ಆಗಿಲ್ವಾ, ಆಗ್ತಾ ಇಲ್ವಾ? ಏನು ಅದೇ ಹೆಣ್ಮಕ್ಳೆಲ್ಲ ಈಗ ಹೋಗ್ಬೇಕಾದ್ರೆ ಸ್ಟೂರ್ಗಳು ಹೋಗ್ತಾ ಇದೆ. ಮನೆಯಲ್ಲಿ ತಿಂಡಿ ಇನ್ನೊಂದು ಮತ್ತೊಂದು ಏನು ಮಾಡ್ದಂಗೆ ಸ್ಟೂರ್ಗಳು ಹೋಗ್ತಾರೆ ಕೆಲವು ಮನೆಗಳಲ್ಲಿ. ಪಾಪ ಗಂಡು ಮಕ್ಕಳು ಊಟ ಇಲ್ದಾಗ ಒದ್ದಾಡಿದ್ದಾರೆ. ಇವಾಗ ಹೆಣ್ಣು ಮಕ್ಕಳೇ ಸರ್ಕಾರ. ಇವಾಗ ಮನೆಯಲ್ಲಿ ಗಂಡಸು ಅನ್ನೋದು ಒಂದು ಅಭಿಪ್ರಾಯ ಇಲ್ಲದ ಮೇಲೆ ನಾನೇ ಇದಕ್ಕೆ ಅಧಿಪತಿ ಅಂತ ಮಾಡಿದ ಮೇಲೆ ಇನ್ನು ಮನೆಯಲ್ಲಿ ಗಂಡಸು ಇದ್ದು ಏನು ಸುಖ ಕೇಳಿ ನೀವು. ಓಕೆ, ಸೊ ನಿಮ್ದು ಇದೇ ಊರು ಅಂದ್ರಿ, ಇಲ್ಲಿ ಎಷ್ಟು ಮನೆಗಳಿದೆ ಅಂದರೆ ಎಷ್ಟು ಮತಗಳಿದೆ ಅಂತ?
ಸರ್ ಅದು ಒಂದು 1000 ಮನೆ ಇದೆ, ಅದು ಮತಗಳದ್ದು ನೆನಪಿಲ್ಲ ಇದೆ, ಅದು ನೆನಪು ಬರ್ತಾ ಇಲ್ಲ ಸರ್. ಅದು ಅಂದಾಜು ಈಗ ಅಂದ್ರೆ ಯಾರು ಪರವಾಗಿದ್ದಾರೆ ಅಂತ, ಈ ಬಿಜೆಪಿ JDS ಮೈತ್ರಿ ಪರವಾಗಿದ್ದಾರ ಜನ ಅಥವಾ ಕಾಂಗ್ರೆಸ್ ಪರವಾಗಿದ್ದಾರೆ? ಈಗ 95% ಎಲ್ಲ ಕಂಪ್ಲೀಟು ದಳ BJP ಎರಡರಲ್ಲಿ ಇದ್ದಾರೆ. ಓಕೆ. ಸೊ ಈ ಬಿಜೆಪಿ ಮತ್ತು JDS ಮೈತ್ರಿ ಆಗಿರೋದು ಎಷ್ಟರ ಮಟ್ಟಿಗೆ ಈಗ ಈಗ ಇವರಿಗೆ ಡಾಕ್ಟರ್ ಸುಧಾಕರ್ ಅವರಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ? 100% ಒಂದು ಅನುಕೂಲ ಆಯ್ತು ಸರ್. ಓಕೆ, ಅವ್ರಿಗೆ ಹಾಗಿದ್ರೆ ಇದು ಒಂಥರ ಪ್ಲಸ್ ಆಯಿತು ಅಂತ. ಹಾಗೆ ನೋಡೋಕೆ ಹೋದರೆ ಈ ಕಾಂಗ್ರೆಸ್ಸಿಗೆ ಈ ಗ್ಯಾರಂಟಿ ಯೋಜನೆಗಳು ಪ್ಲಸ್ ಆಗಲ್ವಾ? ಇಲ್ಲ, ಆಗೋದಿಲ್ಲ. ಅವ್ರೇನು ಅವ್ರ ಮನೆ ತುಂಬ ಏನು ತಗೊಂಬಂದು ಕೊಡ್ತಾ ಇಲ್ಲ. ಏನು ಪ್ರತಿಯೊಂದು ಒಂದು ಇದಾಗ್ಬೋದು, ಕರೆಂಟ್ ಚಾರ್ಜ್ ಆಗ್ಬೋದು, ಒಂದು ಇವು ಅಕ್ಕಿ ಕೊಡೋಕೆ ಶಕ್ತಿ ಇಲ್ಲ ಅವ್ರಿಗೆ. ಏನು ದುಡ್ಡು ಆಗ್ತದೆ, ಅಕ್ಕಿ ದುಡ್ಡು ತಗೊಂಡು ತಲೆ ಮೇಲೆ ಹರ್ಕೊಳ್ತೀರಿ ಸರ್, ಕೇಳಬೇಕಾದ್ರೆ ಅಕ್ಕಿ ಕೊಡೋಕೆ ಶಕ್ತಿ ಇಲ್ಲ ಅವ್ರಿಗೆ. ಇನ್ನೇನು ಮಾಡೋಕ್ಕತ್ತದೆ ಕೇಳಿ ನೀವೇ. ಸರಿ, ಹಾಗಿದ್ರೆ ಈಗ ಫೈನಲಿ ಯಾವ ಸರ್ಕಾರ ಬಂದರೆ ರೈತರಿಗೆ ಹೆಚ್ಚು ಅನುಕೂಲ ಅಂತೀರಾ? ಮತ್ತು ಈಗ ನೀವು ನೋಡೋ ಪ್ರಕಾರ ಏನು ಈಗ ಪ್ರೆಸೆಂಟ್ ಇರುವಂಥ ಸರ್ಕಾರ ಇರ್ಬೋದು, ಹಿಂದೆ ಇದ್ದಿದ್ದಂಥ ಸರ್ಕಾರ ಇರ್ಬೋದು, ಎಲ್ಲವನ್ನು ಯೋಚನೆ ಮಾಡಿ ಹೇಳೋದಾದರೆ ಏನು ಹೇಳ್ತೀರಾ? ಈಗ ಮೋದಿ ಸರ್ಕಾರ ಬಂದರೆ ರೈತರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತದೆ. ಅದು ಮೋದಿ ಸರ್ಕಾರ ಬರಲಿಲ್ಲ ಅಂತಂದರೆ ಇದು ಬ್ರಿಟಿಷ್ ಸರ್ಕಾರ ಆದಂಗೆ ಆಗೋಗ್ಬಿಡ್ತದೆ ಅಂತ ನನಗೆ ಗೊತ್ತಾಗ್ತೈತೆ ಅಷ್ಟೇ. ಓಕೆ, ಥ್ಯಾಂಕ್ಸ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಚಿಕ್ಕಬಳ್ಳಾಪುರದ ರೈತರೊಬ್ಬರ ಮಾತು. ಏನು BJP ಸರ್ಕಾರ ಬಂದರೆ, ನರೇಂದ್ರ ಮೋದಿಯವರು ಮತ್ತೊಮ್ಮೆ ಆಯ್ಕೆ ಆದರೆ ತಮಗೆ ಅನುಕೂಲ. ಇಲ್ಲಿ ಡಾಕ್ಟರ್ ಸುಧಾಕರ್ ಅವರು MP ಆಗಿ ಆಯ್ಕೆ ಆದರೆ ರೈತರಿಗೆ ಅನುಕೂಲ ಮಾಡ್ತಾರೆ. ಈ ಹಿಂದೆ ಕೂಡ ಅವರು ಸಾಕಷ್ಟು ರೈತ ಪರವಾದಂಥ ಕೆಲಸಗಳನ್ನು ಮಾಡಿದರು. ಹಾಗೆಯೇ ಏನು ಈಗಿರುವಂಥ ಶಾಸಕರು ಪ್ರದೀಪ್ ಈಶ್ವರ್ ಇರ್ಬೋದು, ಹಾಗೆಯೇ MP ಆಗಿದ್ದಂಥ BN ಬಚ್ಚೇಗೌಡರು ಇರ್ಬೋದು, ಅವರಿಂದ ಸಾಕಷ್ಟು ಕೆಲಸಗಳನ್ನು ಅಂದರೆ ಕೆಲಸಗಳು ಆಗಿಲ್ಲ ಅನ್ನುವಂಥದ್ದು ಅವರ ಮಾತು. ಆ ನಿಟ್ಟಿನಲ್ಲಿ ಡಾಕ್ಟರ್ K ಸುಧಾಕರ್ ಅವರನ್ನು ಆಯ್ಕೆ ಮಾಡ್ತೀವಿ ಈ ಬಾರಿ ಅನ್ನುವಂಥದ್ದು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಜಯಲ್ ಐಗೋಡ್, ಕರ್ನಾಟಕ TV, ಚಿಕ್ಕಬಳ್ಳಾಪುರ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ TV ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ TV ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.